ಕ್ಷೇತ್ರದಲ್ಲಿ ನಡೀತಿರೋಂಥ ಎಲೆಕ್ಷನ್ನಲ್ಲಿ ನಮ್ಮ ಅರಸು ಜನಾಂಗದಲ್ಲಿ ಮಹಾರಾಜರಿಗೆ ಯದುವೀರವ್ರಿಗೆ ಲೋಕಸಭಾ ಇದರಲ್ಲಿ ಟಿಕೆಟ್ ಕೊಟ್ಟೈತೆ. ಬೇರೆ ಯಾವ ಪಕ್ಷನೂ ಕೊಟ್ಟಿಲ್ಲ. ಅದರಿಂದ ನಮ್ಮ ಎಲ್ಲ ಕ್ಷತ್ರಿಯ OBCಗಳು ಸೇರಿ BJPಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. BJP ಅಧಿಕಾರಕ್ಕೆ ಬಂದರೆ ತಮ್ಮ ಸಮುದಾಯಕ್ಕೆ ಯಾವ ರೀತಿ ನ್ಯಾಯ ದೊರಕಿಸಿಕೊಡುವ ಒಂದು ಭರವಸೆ ಇದೆ ನಮಗೆ? ಆಲ್ರೆಡಿ ನ್ಯಾಯ ಕೊಟ್ಬಿಟ್ಟೈತೆ BJP. ರಾಜನಾಥ್ ಸಿಂಗ್ ಅವರು ಕ್ಷತ್ರಿಯ ಸಮಾಜ, ಯೋಗಿ ಆದಿತ್ಯನಾಥ್ ಅವರು CM. ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ರಾಜ್ಯ ಕ್ಷತ್ರಿಯ ಸಮಾಜನ BJP. ಸರ್, ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ತುಂಬ ಅಧಿಕವಾಗಿದೆ. ಒಂದು ವೇಳೆ ಭಾರತೀಯ ಜನತಾ ಪಕ್ಷ NDA ಅಭ್ಯರ್ಥಿಯನ್ನು ಗೆಲ್ಲಿಸಿದ್ರೆ ಈ ಭಾಗದ ಜನಕ್ಕೆ ಶಾಶ್ವತವಾದ ಕುಡಿಯುವ ನೀರಿನ ಸೌಲಭ್ಯ ದೊರಕಿಸ್ಕೊಡ್ತಾರೆ ಅಂತ ಪ್ರಣಾಳಿಕೆಯಲ್ಲಿ ಘೋಷಿಸಿಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸುಧಾಕರ್ ಅವರು 2013ರಲ್ಲಿ ಎಲೆಕ್ಷನಲ್ಲಿ ಗೆದ್ದಿದ್ದ ತಕ್ಷಣವೇ MLA ಎಲೆಕ್ಷನಲ್ಲಿ ಅವ್ರು ಮಾಡಿದ್ದೇ ಈ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ. ಮೊದಲು ಈ ಚಿಕ್ಕಬಳ್ಳಾಪುರದಲ್ಲಿ ಟ್ಯಾಂಕರಲ್ಲಿ ನೀರು ಹೊಡೆದು ರಾಜಕೀಯ ಮಾಡ್ತಾಯಿದ್ರು. ಏನು ನಗರಸಭಾ ಸದಸ್ಯರಾಗ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ಬೋದು, ಪ್ರತಿಯೊಬ್ಬರು ನೀರಲ್ಲೇ ರಾಜಕೀಯ ಮಾಡಿ ಅಧಿಕಾರ ತಗೊಳ್ತಾಯಿದ್ರು. ಇವತ್ತು ಆ ಸಮಸ್ಯೆ ಇಲ್ಲ. ಪ್ರತಿ ಹಳ್ಳಿಗಳಲ್ಲೂ, ನಗರದ ಭಾಗಗಳಲ್ಲೂ, ವಾರ್ಡ್ಗಳಲ್ಲೂ ಶುದ್ಧ ಕುಡಿಯುವ ನೀರು ಕಟ್ಟಿರಲಿಕ್ಕೆ ಕುಡಿಯೋದಕ್ಕೆ ನೀರಿಗೋಸ್ಕರನೇ ಅವ್ರು ಅಷ್ಟು ಆದ್ಯತೆ ಕೊಟ್ಟರು. ತಿರ್ಗಿ ರೈತರಿಗೆ ಪ್ರತಿ ಕೆರೆಯಲ್ಲೂ ನೀರು ತುಂಬಿಸಿರುವಂಥ ಪ್ರಯತ್ನ ಯಾರಾದರೂ ಮಾಡಿದ್ರು ಅಂದರೆ ನಮ್ಮ ಸುಧಾಕರ್ ಅವರು. ಮುಂದಿನ ದಿನಗಳಲ್ಲಿ ಶಾಶ್ವತ ನೀರಾವರಿಯನ್ನು ಮಾಡ್ತಾರೆ. ನೀರಿನ ಬಗ್ಗೆನೇ ಅವ್ರ ಕಾಳಜಿ ಇಟ್ಕೊಂಡಿರುವಂಥ ಒಂದು ವ್ಯಕ್ತಿ ಸುಧಾಕರ್ ಅವರು. ಓಕೆ ಸರ್.